ನಿಮ್ಮ ಮನೆ ಮಗ ಕಿಚನ್ ಅಡುಗೆ ರೆಸಿಪಿ. ಟೊಮೆಟೊ ಹಣ್ಣು, ಹಸಿ ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸಿ 10 ನಿಮಿಷ ಇದನ್ನು ಕೆಂಪಗೆ ಬರೋ ಹಾಗೆ ಮಿಕ್ಸ್ ಮಾಡಬೇಕು. ಅನಂತರ ಇದನ್ನು ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಬೆಂಡೆಕಾಯಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆಯ ಜೊತೆಗೆ. ಆನಂತರ ಇದಕ್ಕೆ ಮಿಕ್ಸ್ ಮಾಡಿ 5ರಿಂದ 10 ನಿಮಿಷ ಚೆನ್ನಾಗಿ ಕೈಯಾಡಬೇಕು. ಹಾಗೆ ಕೈಯಾಡ್ತಾ ಇರಬೇಕು. ಮಸಾಲೆ ಪೌಡ್ರು ಕೆಳಗೆ ತಳ ಹಿಡಿಯುತ್ತದೆ. ಆನಂತರ ಇದನ್ನು 3ರಿಂದ 4 ನಿಮಿಷ ಈ ಥರ ಕೈಯಾಡಬೇಕು. ಅನಂತರ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ 1ರಿಂದ 1/4 ಚಮಚ ಉಪ್ಪನ್ನು ಬೆರೆಸಿ ರುಚಿಗೆ ತಕ್ಕಷ್ಟು. ಇದನ್ನು ಸಹ 5ರಿಂದ 10 ನಿಮಿಷ ಚೆನ್ನಾಗಿ ಕೈಯಾಡಬೇಕು. ನೋಡಿ ನಾವು ಯಾವ ಥರ ಕೈಯಾಡ್ತಿದ್ದೇವೆ ಸೌಟಿನಲ್ಲಿ, ಹಾಗೆ ಚೆನ್ನಾಗಿ ನಿಧಾನವಾಗಿ ಕೈಯಾಡಬೇಕು. ಆನಂತರ ಗುರಳ್ ಪುಡಿ ಮಿಕ್ಸ್ ಮಾಡಬೇಕು. ಕರೆ ಗುರಳು ಮನೆಯಲ್ಲಿ ಮಾಡಿರುತ್ತಾರೆ ಪೌಡ್ರು, ಅದನ್ನು ಚೆನ್ನಾಗಿ ರುಚಿ ಚೆನ್ನಾಗಿ ಆಗುತ್ತದೆ. ಇಷ್ಟೆಲ್ಲ ಮಿಕ್ಸ್ ಮಾಡಿ 5ರಿಂದ 10 ನಿಮಿಷ ಅದನ್ನು ಚೆನ್ನಾಗಿ ಕೈಯಾಡಿಸಬೇಕು. ಇನ್ನೊಮ್ಮೆ ಗುರಳ್ ಪುಡಿ 1 ಚಮಚ